.11ರಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದೆ. ಅಸ್ಥಿ ಪಂಜರದ ತಲಾಶ್ಗಾಗಿ ಎಸ್ಐಟಿ ಟೀಮ್ ಕೂಡ ಈಗ .11ರ ಕಡೆಗೆ ಚಿತ್ತವನ್ನು ಹರಿಸಿದ್ದಾರೆ. ಒಟ್ಟು 5 ಅಡಿ ಆಳವನ್ನ ಅಗೆದಿದ್ದಾರೆ ಕಾರ್ಮಿಕರು. ಇನ್ನು ಕೊನೆಯ ದಿನದ ಕಾರ್ಯಾಚರಣೆ ನಡೆಸುವಂತಹ ಸಾಧ್ಯತೆ ಇದೆ. .13ನಲ್ಲಿ 10 ಪಾಯಿಂಟ್ಗಳ ಉತ್ಖನನ ಪೂರ್ಣ ಆಗಿದೆ. ಈಗಾಗಲೇ ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರದ ಶೋಧ ಕಾರ್ಯ ಮುಂದುವರೆದಿದ್ದು .11ರಲ್ಲಿ ಉತ್ಖನನ ಕಾರ್ಯವನ್ನು ಈಗ ಮುಂದುವರೆಸಿದ್ದಾರೆ. ಇವತ್ತು ಆರಂಭ ಆದಂತಹ 11ರ ಪಾಯಿಂಟ್ನಲ್ಲಿ 5 ಅಡಿ ಆಳಕ್ಕೆ ಕೊರೆದಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆ ಆ ವ್ಯಕ್ತಿ ತೋರಿಸಿದ್ದು 13 ಸ್ಪಾಟ್ಗಳನ್ನು. ಈ ಪೈಕಿ 10 ಆಲ್ರೆಡಿ ತೆಗೆಯಲಾಗಿತ್ತು. ಇವತ್ತು 11ನೇ ಪಾಯಿಂಟನ್ನು ಓಪನ್ ಮಾಡಿದ್ದಾರೆ. 5 ಅಡಿ ಆಳಕ್ಕೆ ಅಗೆದಿದ್ದಾರೆ ಕಾರ್ಮಿಕರು. ಆದರೆ ಇಲ್ಲಿಯವರೆಗೂ ಯಾವ ಕುರುಹು ಕೂಡ ಸಿಕ್ಕಿಲ್ಲ. ಆದರೆ ಈ 10 ಕಾರ್ಯಾಚರಣೆ ಏನು ನಡೆದಿತ್ತು ಅದರಲ್ಲಿ 6ನೇ ಪಾಯಿಂಟಲ್ಲಿ ಮಾತ್ರನೇ ಅಸ್ಥಿ ಪಂಜರದ ಕುರುಹು ಸಿಕ್ಕಿರೋದು. ಅದು ಕೂಡ ಪುರುಷನದ್ದು. ಅದು ಕೂಡ 40ರಿಂದ 50 ವರ್ಷಗಳ ಹಿಂದಿನ ಅಸ್ಥಿ ಪಂಜರ ಅಂತ ಕೂಡ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಅದು ಅಧಿಕೃತವಾಗಿ ಗೊತ್ತಾಗಬೇಕಷ್ಟೇ. ಈ ವ್ಯಕ್ತಿ ಹೇಳಿದಂತಹ ಆರೋಪದ ದೂರಿನ ಆಧಾರವಾಗಿ ಇಟ್ಕೊಂಡು ಹೋದರೆ ಹಲವಾರು ಹೆಣ್ಣು ಮಕ್ಕಳ ಶವ ಸಿಗಬೇಕಾಗಿತ್ತು. ಆ ಗುಂಡಿಗಳನ್ನು ಅಗದಂತಹ ಎಲ್ಲ ಕಡೆಯಲ್ಲೂ ಕೂಡ ಏನಾದರೂ ಒಂದು ಕುರುಹು ಸಿಗಬೇಕಿತ್ತು. ಆದರೆ ಇಲ್ಲಿಯವರೆಗೂ ಸಿಕ್ಕಿಲ್ಲ. ಕಡೆಯ ಈ 3 ಪಾಯಿಂಟ್ಗಳೇನಿದೆ 11, 12 ಮತ್ತು 13 ತೀವ್ರ ಕುತೂಹಲವನ್ನು ಮನೆ ಮಾಡಿಸಿತ್ತು. ಕಾರಣ ಏಕೆಂದರೆ ಆತ ಹೇಳ್ಕೊಂಡಿದ್ದು ಈ ಭಾಗಗಳಲ್ಲಿ ನಾನು ಒಂದಕ್ಕಿಂತ ಹೆಚ್ಚು ಶವಗಳನ್ನು ಹೂಳಿದ್ದೀನಿ ಅಂತ. ಆ ಕಾರಣಕ್ಕಾಗಿ ಇಲ್ಲಿ ಏನಾಗಬಹುದು ಅನ್ನುವಂಥ ಕುತೂಹಲದಲ್ಲೇ 11ನೇ ಪಾಯಿಂಟನ್ನು ಓಪನ್ ಮಾಡಿದಾಗ ಏನೂ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಹಾಗೆ ನೋಡೋಕ್ಕೋದ್ರೆ ಕಾರ್ಯಾಚರಣೆ ಆರಂಭ ಆದಾಗ 11ನೇ ಪಾಯಿಂಟ್ನಲ್ಲಿ ಆ ಕಾರ್ಯಾಚರಣೆ ಆರಂಭ ಆಗಬೇಕಿತ್ತು. ಈ ವ್ಯಕ್ತಿ ಮುಸುಕುಧಾರಿ ಇಲ್ಲಿ ಬೇಡ, ಒಂದು ಸ್ವಲ್ಪ ಮೇಲೆ ಬೆಟ್ಟದ ಮೇಲ್ಭಾಗಕ್ಕೆ ಹೋಗೋಣ, ಗುಡ್ಡದ ಮೇಲ್ಭಾಗಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ರಿಂದ ಅಲ್ಲಿ ಯಾವುದೋ 1 ವರ್ಷಗಳ ಒಳಗಾಗಿ ಸುಯಿಸೈಡ್ ಮಾಡಿಕೊಂಡಿದ್ದಂತಹ ಒಂದು ಶವದ ಅಸ್ಥಿ ಪಂಜರ ಸಿಕ್ಕಿದೆ. ಅದಕ್ಕೂ ಈ ವ್ಯಕ್ತಿ ಹೇಳಿರುವಂತಹ ಅಸ್ಥಿ ಪಂಜರ ಅಥವಾ ಶವಕ್ಕೂ ಯಾವ ಸಂಬಂಧವೂ ಇಲ್ಲ. ಯಾಕಂದರೆ ಈ ವ್ಯಕ್ತಿ ಹೇಳ್ತಿರೋದು 2014ರವರೆಗೆ. ಯಾಕಂದರೆ ಧರ್ಮಸ್ಥಳವನ್ನು 2014ರ ನಂತರ ಈತ ತೊರೆದಿದ್ದ. ಅದಾದ ನಂತರದಲ್ಲಿ ಎಲ್ಲೋ ತಲೆ ಮರೆಸ್ಕೊಂಡು ವಾಸವಾಗಿ ಇರೋದು. ಸೊ ಈಗ ಈ 11, 12, 13 ಏನಾಗುತ್ತೆ? ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ .11ರಲ್ಲಿ ಉತ್ಖನನ ಅಂತ್ಯಗೊಳಿಸಿದ್ದಾರೆ ಸಿಬ್ಬಂದಿ. 5 ಅಡಿ ಆಳ ತೆಗೆದರೂ ಕೂಡ ಅಸ್ಥಿ ಪಂಜರದ ಕುರುಹು ಲಭ್ಯವಾಗಿಲ್ಲ. ಸೊ 11ರ ಪಾಯಿಂಟ್ನ ನಿರೀಕ್ಷೆ ಏನಿತ್ತು ಅದು ಕೂಡ ವಿಫಲವಾಗಿದೆ. ಅಂದರೆ ಅರ್ಥ ಆತ ಹೇಳಿದಂತಹ ಯಾವ ಕುರುಹು ಕೂಡ ಸಿಕ್ಕಿಲ್ಲ. ಎಲ್ಲ ಕಡೆಯಲ್ಲೂ ಕೂಡ ಒಂದು ನಿರ್ದಿಷ್ಟ ಗುರಿಯನ್ನು ಏನು ಸೆಟ್ ಮಾಡಿಕೊಂಡಿದ್ದಾರೆ 5 ಅಡಿ ಮತ್ತು 6 ಅಡಿ ಆಳಕ್ಕೆ ಕೊರೆಯಬೇಕು ಅಂತ, ಅದರಂತೆ ಇವತ್ತು ಕೂಡ 5 ಅಡಿ ಅಗಲ ಮತ್ತು 6 ಅಡಿ ಆಳಕ್ಕೆ ಕೊರೆಯಲಾಗಿದೆ. ಏನೂ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹೀಗಾಗಿ 12ನೇ ಪಾಯಿಂಟ್ ಕಡೆಗೆ ಮೂವ್ ಆಗ್ತಾರೆ. 12ರ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯವನ್ನು ಆರಂಭ ಮಾಡ್ತಾರೆ. ಸದ್ಯಕ್ಕೆ ಮಧ್ಯಾಹ್ನದ ಊಟದ ವಿರಾಮವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ. ಸುಖಪಾಲ್, ಕಳೆದ 10-11 ದಿನಗಳಿಂದಲೂ ಕೂಡ ಈ ಕಾರ್ಯಾಚರಣೆ ನಿನ್ನೆ ಏನಾಗಬಹುದು ಅನ್ನೋ ಕುತೂಹಲಕ್ಕೆ ಒಂದು ರೀತಿ ಟ್ವಿಸ್ಟ್ ಸಿಕ್ಕಿತ್ತು. ಆ ಟ್ವಿಸ್ಟ್ಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಅನ್ನೋದು ಕೂಡ ಖಾತ್ರಿ ಆಯಿತು. ಆದರೆ ಇವತ್ತು ಏನಾಗಬಹುದು ಅನ್ನೋ ಕುತೂಹಲ 11ರ ಪಾಯಿಂಟ್ನಲ್ಲಿತ್ತು. ನಿನ್ನೆಯೇ ಅದು ಒಂದು ರೀತಿ ಹುಸಿ ಆಗೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇತ್ತು. ಕಾರಣ ಇಲ್ಲಿ ಬೇಡ ಅಂತ ಆ ಗುಡ್ಡದ ಮೇಲ್ಭಾಗಕ್ಕೆ ಆತ ಕರ್ಕೊಂಡು ಹೋದಾಗ ಇಲ್ಲಿ ಏನೂ ಇಲ್ಲ ಅನ್ನೋದರ ನಿರೀಕ್ಷೆ ಅವನಿಗೂ ಕೂಡ ಇತ್ತ ಅನ್ನುವಂತಹ ಸಹಜ ಪ್ರಶ್ನೆ. ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆಯಾ? ದಿವ್ಯಾ, ಆರಂಭದಿಂದಲೂ ಈ ಒಂದು ಉತ್ಸಾಹ ಎಲ್ಲರಲ್ಲಿತ್ತು. ಏನಾದರೂ ಸಿಗುತ್ತೆ, ಈ 13 ಪಾಯಿಂಟ್ಗಳಲ್ಲೂ ಎಲ್ಲೂ ಕಡೆಗಳು ಸಿಗುತ್ತೆ ಅನ್ನುವಂಥದ್ದು. ಆದರೆ ಈವರೆಗೂ ಅಂಥದ್ದು ಯಾವುದೇ ಕಳೆಬರಗಳು ಸಿಕ್ಕಿಲ್ಲ. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಿರುವಂಥದ್ದು ಇದು 11ನೇ ಪಾಯಿಂಟ್ನ ಅಂತ್ಯ ಆಗ್ತಾ ಇರುವಂಥದ್ದು. ಅಂದರೆ 11ನೇ ಪಾಯಿಂಟನ್ನು ಇವತ್ತು ಬೆಳಿಗ್ಗೆ 11:30 ಸುಮಾರಿಗೆ ಆರಂಭಗೊಳಿಸಲಾಗಿತ್ತು. ಆ ಬಳಿಕ ನಿರಂತರವಾಗಿ ಸುಮಾರು 6 ಅಡಿಯಷ್ಟು ಆಳಕ್ಕೆ ಹೋಗಿ ಅಗೆಯುವಂಥ ಕೆಲಸವನ್ನು ಇವತ್ತು ಕೇವಲ ಕಾರ್ಮಿಕರೇ ಮಾಡಿರುವಂಥದ್ದು. ಹಾಗಾಗಿ ಇಷ್ಟು ಗಂಟೆಗಳ ಕಾಲ ತಗಲಿರುವಂಥದ್ದು. ಸುಮಾರು 11:30ಯಿಂದ 2 ಗಂಟೆವರೆಗೂ ನಿರಂತರವಾಗಿ ಕಾರ್ಮಿಕರು ಅಗೆಯುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಭೂಮಿಯನ್ನು ಅಗೆದು ಸುಮಾರು 6 ಅಡಿಯಷ್ಟು ಆಳಕ್ಕೆ ಹೋಗಿದ್ದಾರೆ. ಆದರೆ ಆಳಕ್ಕೆ ಹೋದಂಥ ಸಂದರ್ಭದಲ್ಲಿ ಏನೂ ಸಿಕ್ಕಿಲ್ಲ.
ಹೀಗಾಗಿ ಈಗ ಹಿಟಾಚಿ ಯಂತ್ರದ ಮೂಲಕ ಅಷ್ಟು ಪ್ರದೇಶವನ್ನ ಗುಂಡಿಯನ್ನ ಮುಚ್ಚುವಂತ ಕೆಲಸ ಆಗ್ತಾ ಇರುವಂತದ್ದು. ಉದ್ದಕ್ಕೆ 6 ಅಡಿ ಆದ್ರೆ ಅದೇ ರೀತಿ ಅಗಲಕ್ಕೆ 5 ಅಡಿ ಜೊತೆಗೆ ಆಳಕ್ಕೂ ಈಗ 6 ಅಡಿ ಹೋಗಿರುವಂತದ್ದು. ಈಗ ಅದನ್ನ ಸಂಪೂರ್ಣವಾಗಿ ಮಣ್ಣನ್ನ ಅದಕ್ಕೆ ಹಾಕಿ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಏನಿದ್ರು 12ನೇ ಏನು ಪಾಯಿಂಟ್ ಇದೆ ಅಲ್ಲಿಗೆ ಮೂವ್ ಆಗ್ತಾರೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯಾದಂಥ ಕಳೆ ಬರಗಳು ಎಂದಿನಂತೆ ಇವತ್ತು ಪತ್ತೆ ಆಗಿಲ್ಲ. ಮಾಮೂಲಿಯಾಗಿ ಮೊನ್ನೆಯಿಂದಲೂ ನಿರಂತರವಾಗಿ ಯಾವುದೇ ಉತ್ಖನನ ಮಾಡಿದ್ರು ಅಲ್ಲಿ ಎಲ್ಲೂ ಯಾವುದೇ ರೀತಿಯಾದಂಥ ಕಳೆ ಬರಗಳು ಪತ್ತೆ ಆಗಿಲ್ಲ. 6ನೇ ಪಾಯಿಂಟ್ ಅನ್ನು ಹೊರತುಪಡಿಸಿ ಇಷ್ಟು ಪಾಯಿಂಟ್ಗಳಲ್ಲಿ 11 ಪಾಯಿಂಟ್ವರೆಗೆ ತಲುಪಿದ್ರು ಯಾವುದೇ ರೀತಿಯಾದಂಥ ಕಳೆ ಬರಗಳು ಪತ್ತೆ ಆಗಿಲ್ಲ. ಈಗ ಇದನ್ನ ಗುಂಡಿ ಮುಚ್ಚಿದ ಬಳಿಕ ಮೋಸ್ಟ್ಲಿ ಊಟದ ವಿರಾಮ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಎಲ್ಲರೂ ಅಧಿಕಾರಿಗಳು ಊಟ ಮಾಡಿ ಆ ಬಳಿಕ ಊಟದ ವಿರಾಮದ ಬಳಿಕ 12ನೇ ಪಾಯಿಂಟ್ ಅದರ ಪಕ್ಕದಲ್ಲೇ ಇರುವಂತಹ 12ನೇ ಪಾಯಿಂಟ್ ಏನಿದೆ ಅಲ್ಲಿ ಮತ್ತೆ ಉತ್ಖನನ ಮಾಡುವಂತ ಕೆಲಸವನ್ನ ಆರಂಭಿಸ್ತಾರೆ. ಈಗ ಬಹಳಷ್ಟು ನಿನ್ನೆ ಈ ಒಂದು 11ನೇ ಪಾಯಿಂಟ್ ಅನ್ನ ತೆಗಿಬೇಕು, ಉತ್ಖನನ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಗೊಂದಲಗಳ ಸೃಷ್ಟಿಯಾಯಿತು. ಆತ ಹೇಳಿರುವಂಥದ್ದು ಇಲ್ಲಿಲ್ಲ, ಇದಕ್ಕಿಂತ ಜಾಸ್ತಿ ಇನ್ನು ಮೇಲ್ಭಾಗದಲ್ಲಿ ತೋರಿಸ್ತೇನೆ, ಆ ಪಾಯಿಂಟ್ ಅನ್ನ ನೀವು ಗುರುತು ಮಾಡಿ ಅಲ್ಲಿ ತೆಗೀರಿ ಅನ್ನುವಂಥದ್ದನ್ನು ಆತ ದೂರುದಾರ ಹೇಳ್ತಾನೆ. ದೂರುದಾರ ಹೇಳಿದ್ದಕ್ಕೆ ಡೇ 1ನಿಂದ ಅದೇ ರೀತಿಯಾಗಿ ಪ್ರತಿಕ್ರಿಯಿಸುತ್ತಿರುವಂಥ ಅಧಿಕಾರಿಗಳು ನಿನ್ನೆನೂ ಅದಕ್ಕೆ ಒಪ್ಕೊಂಡಿದ್ದಾರೆ. ಆತ ಹೇಳಿರುವ ರೀತಿಯಲ್ಲೇ ಮೇಲ್ಭಾಗಕ್ಕೆ ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲೂ ಉತ್ಖನನ ಮಾಡುವಂಥ ಕೆಲಸವನ್ನ ಮಾಡಲಿಲ್ಲ. ಹೋದಾಗಲೇ ಒಂದು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಒಬ್ಬ ಪುರುಷನ ಮೃತದೇಹದ ಅವಶೇಷಗಳು ಸಿಕ್ಕಿರುವಂಥದ್ದು, ಕೆಲವೊಂದು ಮೂಳೆಗಳು ಸಿಕ್ಕಿದೆ, ಕೆಲವೊಂದು ಮಾಂಸಗಳು ಕೊಳೆತು ಹೋಗಿರುವಂಥದ್ದು ಸಿಕ್ಕಿದೆ. ಇದೆಲ್ಲವನ್ನ ಕಲೆಕ್ಟ್ ಮಾಡಿಕೊಂಡು ಈ ಪ್ರಕರಣಕ್ಕೆ ಸೇರಿಸ್ಕೊಂಡಿದ್ದಾರೆ. ಅಂದರೆ ಅದನ್ನ ಅಲ್ಲಿಗೆ 14ನೇ ಪಾಯಿಂಟ್ ಅನ್ನುವಂಥದ್ದನ್ನ ಮಾಡ್ಕೊಂಡಿದ್ದಾರೆ. ಅದು ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ. ಆ ಮೇಲ್ಭಾಗದಲ್ಲಿ ಸಿಕ್ಕಿರುವಂಥ ಆತ್ಮಹತ್ಯೆ ಮಾಡಿರುವಂಥ ಪ್ರಕರಣದ ಕಳೆ ಬರಗಳು ಆತ ಹೇಳಿರುವಂಥದ್ದು ನಾನು 100 ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದು. ಹಾಗಾಗಿ ಆತ ಹೂತಾಕಿರುವಂಥ ಪಾಯಿಂಟ್ಗಳಲ್ಲಿ ಏನಾದರೂ ತೆಗೆಯುವಂಥ ಸಂದರ್ಭದಲ್ಲಿ ಸಿಕ್ಕಿದ್ದಿದ್ರೆ ಅದಕ್ಕೊಂದು ಅರ್ಥ ಇತ್ತು. ಆದರೆ ಈಗ ಸಿಕ್ಕಿರುವಂಥದ್ದು ಮೇಲ್ಭಾಗದಲ್ಲಿ ನೇಣು ಹಾಕಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ವ್ಯಕ್ತಿದ್ದು. ಈಗ ಅದನ್ನು SIT ಅಧಿಕಾರಿಗಳೇ ಮಹಜರು ಮಾಡಿದ್ದಾರೆ, ಅವರೇ ಈ ಪ್ರಕರಣಕ್ಕೆ ಸೇರಿಸ್ಕೊಂಡಿದ್ದಾರೆ. ಸ್ಥಳೀಯ ಪೊಲೀಸರ ಹತ್ರ ಯಾವುದೇ ರೀತಿಯಾದಂಥ ಮಹಜರು ಮಾಡಿಸ್ಕೊಂಡಿಲ್ಲ, ಅಥವಾ ಅದರ ವಿಳಾಸ ಪತ್ತೆ ಮಾಡುವಂಥದ್ದಾಗಲಿ ಅಥವಾ ಆತನ ಆತ್ಮಹತ್ಯೆಯ ಪ್ರಕರಣ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥದ್ದಾಗಲಿ ಈವರೆಗೂ ಮಾಡಿಲ್ಲ. ಹಾಗಾಗಿ ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದೇ ಕುತೂಹಲ ಇರುವಂಥದ್ದು. ದಿವ್ಯಾ, ರೈಟ್, ಸುಖಪಾಲ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ. ಈಗ 11ನೇ ಪಾಯಿಂಟ್ನಲ್ಲಿ 5 ಅಡಿ ಅಗಲ ಮತ್ತು 6 ಅಡಿ ಆಳಕ್ಕೆ ಕೊರೆದರೂ ಏನೂ ಸಿಕ್ಕಿಲ್ಲ. ಹಾಗಾಗಿ ಆ 11ರ ಪಾಯಿಂಟ್ನ ಗುಂಡಿ ಮುಚ್ಚುವ ಕಾರ್ಯವನ್ನ ಹಿಟಾಚಿ ಮೂಲಕ ಮಾಡಲಾಗ್ತಾ ಇದೆ.